ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಎರಡು ಪ್ರಾಡಕ್ಟ್ ಬಗ್ಗೆ ನೋಡ್ತೀವಿ. ಅದು ಎರಡು ಪ್ರಾಡಕ್ಟ್ ಅಂದರೆ ಫಸ್ಟು ಒಂದು ಪ್ರಾಡಕ್ಟ್ ನನ್ನ ಕೈಯಲ್ಲಿದೆ. ಸೊ ಇದು ಬಂದ್ಬಿಟ್ಟು ಫ್ರೆಡಿ ಅನ್ನೋ ಬ್ರ್ಯಾಂಡಿಂದ ಒಂದು ಮೈಕ್. ಸೊ ಮೈಕಲ್ಲಿ ಎಷ್ಟೊಂದು ಡಿಫ್ರೆಂಟ್ ಆಫ್ ಇದಿದ್ದಾವೆ. ಇದು ಡಿ ಜೆ ಆಗಿರ್ಬೋದು, ಟೆಕ್ ಆಗಿರ್ಬೋದು, ಎಷ್ಟೊಂದು ಮೈಕ್ಗಳಿದ್ದಾವೆ. ಅದರಲ್ಲಿ ಇದು ಒಂದು ಫೇಮಸ್ ಮೈಕ್ ಅಂದರೆ ಇದು. ಸೊ ಇದರಲ್ಲಿ ಏನು ಫೀಚರ್ ಅಂದರೆ ಇದರಲ್ಲಿ ಮೂರು ಕೊಟ್ಟಿರ್ತಾರೆ. ಫಸ್ಟ್ ಬಂದ್ಬಿಟ್ಟು ನಾರ್ಮಲ್ ಮೋಡು, ಟ್ರಾನ್ಸ್ಪರೆನ್ಸಿ ಮೋಡು, ಮತ್ತು ಸೆಕೆಂಡ್ ಒಂದು ANC, ಇದು ಟ್ರಾನ್ಸ್ಪರೆನ್ಸಿ. ಸೊ ಇವಾಗ ಟ್ರಾನ್ಸ್ಪರೆನ್ಸಿದಲ್ಲಿ ಹಾಕಿದ್ರೆ ಇದು ಒಂದರಲ್ಲಿ ಟ್ರಾನ್ಸ್ಪರೆನ್ಸಿ ಹಾಕಿದ್ರೆ ಎರಡರಲ್ಲೂ ಪರವಾಗಿಲ್ಲ, ಅದೇನಾಗಲ್ಲ, ಅದು ಇದು ಹಾಕೋದು. ಸೊ ಇದು ಬಂದ್ಬಿಟ್ಟು ಇಲ್ಲಿದ್ದರೆ ಇವಾಗ ಟ್ರಾನ್ಸ್ಪರೆನ್ಸಿ ಒಂದರಲ್ಲಿದ್ದರೆ ಎರಡರಲ್ಲೂ ಟ್ರಾನ್ಸ್ಪರೆನ್ಸಿ ಮೂಡ್ ವರ್ಕ್ ಆಗುತ್ತೆ. ಸೊ ಇದು ಏನಂದರೆ ಸರೌಂಡಿಂಗ್ ಸೌಂಡ್ನ ಆಟೋಮೆಟಿಕ್ಕಾಗಿ ಬಂದ್ ಮಾಡುತ್ತಂದರೆ, ಸೊ ಪಕ್ಕದಲ್ಲಿ ಯಾರಾದರೂ ಮಾತಾಡ್ತಿರ್ತಾರೆ ಆ ಥರದ್ದಾದರೆ ಪಕ್ಕದಲ್ಲೇ ಬಂದ್ಬಿಟ್ಟು ಇದಾಗುತ್ತಿದೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಪ್ರಾಡಕ್ಟು. ಇದು ನಿಮಗೆ ಯೂಸ್ಫುಲ್ ಅಂತ ಕೇಳಿದ್ರೆ ಅಫ್ಕೋರ್ಸ್ ಯೂಟ್ಯೂಬರ್ಗೆ ಯೂಸ್ಫುಲ್ಲೇನೆ. ಕ್ಯಾಮ್ರಾಮನ್ ಒಂಚೂರು ಮೈಕ್ ಹಾಕೊಳ್ಳಿ, ಯಾಕಂದರೆ ನೀವು ಮಾತಾಡಬೇಕಾಗಿದೆ. ಸೊ ಕ್ಯಾಮ್ರಾಮನ್ ಯಾರು ಹೌದು, ಯಾಕಂದರೆ ಆವಾಗಲೇ ಇದಿರೋದು ಲೈಟು ಅಷ್ಟೊಂದು ಇದಾಗಲ್ಲ. ಸೊ ನಾನು DJL ನೋಡಬೇಕಾದ್ರೆ ಹೋದರೆ, ಸೊ DJL ಕಾಸ್ಟ್ಲಿ ಎಷ್ಟಂದ್ರೆ ಮೈಕು 6024K 50K ಅರೌಂಡ್ 50K ಬರ್ತಿದೆ ಅದು. ಸೊ ನಾನು ಇನ್ನೊಂದು ಪ್ರಾಡಕ್ಟ್ನ ತೋರಿಸ್ಬೇಕಂದ್ರೆ ಇನ್ನೊಂದು ಪ್ರಾಡಕ್ಟು ಸೇಮ್ ಬ್ರ್ಯಾಂಡಿಂದನೇ ಒಂದು ಟ್ರೈಪಾಡು ಪ್ಲಸ್ ಸೆಲ್ಫಿ ಸ್ಟಿಕ್ಕು ಪ್ಲಸ್ ಕ್ಯಾಮ್ರಾ ಹೋಲ್ಡರ್ ಅನ್ಬೋದು. ಸೊ ಇದು ಬಾಕ್ಸ್ ಮೇಲೆ ಏನಂತ ಕೊಟ್ಟಿದ್ದಾರೆ ಅಂದರೆ, ಸೊ ಇದು ಬಂದ್ಬಿಟ್ಟು ಅಡ್ಜಸ್ಟೇಬಲ್ ಅಂದರೆ 360 ಡಿಗ್ರಿ ರೌಂಡು ಟ್ರೈಪಾಡಾಗಿ ಯೂಸ್ ಮಾಡ್ಬೋದು. ಇದೇನಿದೆ ಟ್ರಾಪಿ ಎಷ್ಟು ಬೇಕಿದ್ರು. ಆಮೇಲೆ ರಿಮೋಟ್ ಇದೆ, ಆದರೆ ಆ್ಯಕ್ಚುಲಿ ನನಗೆ ಇದು ರಿಮೋಟ್ ವರ್ಕ್ ಆಗಲಿಲ್ಲ. ಸೊ ಅದು ಹೆಂಗೆ ಅಂತ ಕನೆಕ್ಟ್ ಮಾಡೋದು ನೋಡಬೇಕು. ಸೊ ಇದನ್ನು ಓಪನ್ ಮಾಡಿದ್ರೆ ಇದ್ರದ್ದು ಒಂದು ಶಾರ್ಟ್ ನೋಡ್ಕೊಂಬನ್ನಿ. ಸೊ ಇದೇನೇ ನಾನು ಹೇಳಿದ್ದು ಟ್ರೈಪಾಡು. ಸೊ ಇದ್ರದ್ದು ಲೆಂತ್ ನೀವು ನೋಡ್ಬೋದು. ಸೊ ಇದು ಇಷ್ಟು ಲೆಂತ್ ಇದೆ, ಇಷ್ಟಿದೆ. ಸೊ ಇವಾಗ ನಾನು ಇದನ್ನು ಹೆಂಗೋ ಇದನ್ನು ಓಪನ್ ಮಾಡೋಕ್ಕೆ ಗೊತ್ತಿಲ್ಲ ಕಣೋ ಇದು. ಇದು ಓಪನ್ ಮಾಡೋಕ್ಕೆ ಇಬ್ಬರು ಬೇಕು ಆ್ಯಕ್ಚುಲಿ. ಇದು ಹಿಂಗೆ ಮಾಡಿದ್ರೆ ಇದು ಒಂಚೂರು ಕಮ್ಮಿ ಆಗತ್ತೆ ಲೆಂತ್. ಸೊ ಇನ್ನೂ ನೀವು ಲೆಂತ್ ಮಾಡ್ಕೋಬೇಡ ಅಂತ ಕೇಳಿದ್ರೆ ಇಲ್ಲ, ಒಡೆದೋಗ್ಬಿಡುತ್ತೆ. ಸೊ ಒಡೆದೋಗಿದ್ರೆ ಸೊ ಇದರಲ್ಲಿ ಒಂದು ರಿಮೋಟ್ ಬರುತ್ತೆ. ರಿಮೋಟ್ ಕೆಳಗಡೆ ಚಾರ್ಜಲ್ಲಿ ಹಾಕಿದ್ದೆ, ಚಾರ್ಜ್ ಹಾಕಿದ್ರೆ ಏನಾದರೂ ವರ್ಕ್ ಆಗುತ್ತಾ ಅಂತ. ಸೊ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬ್ಲ್ಯಾಂಕ್ ಆಗಿದೆ. ಸೊ ಇದ್ರದ್ದು ಯೂಸ್ ಏನಂದರೆ ಡಬಲ್ ಯೂಸು. ಸೊ ಫಸ್ಟು ಫೋನ್ ಹೋಲ್ಡ್ರು 360 ಡಿಗ್ರಿ ರೊಟೇಟಬಲ್. ಆದರೆ ನಮ್ಮ ಹತ್ರ ಇದ್ದಿದ್ದು ಫಸ್ಟ್ ಬಂತು, ಅದ್ರ 360 ಅಲ್ವಲ್ಲ, 90 ಡಿಗ್ರಿ ಅಷ್ಟೇ. ಸೊ ಇದರಲ್ಲಿ ಇದು ಒಂದು ಬರುತ್ತೆ, ಮತ್ತು ಕ್ಯಾಮ್ರಾ ಹೋಲ್ಡಿಂಗ್ ಒಂದು ಬರುತ್ತೆ. ಇದನ್ನು ಹಿಂಗೆ ತೆಕ್ಕೊಂಬಿಟ್ಟು ಅನ್ಲಾಕ್ ಮಾಡಿ ಅದರದ್ದು ಕ್ಯಾಮ್ರಾಗೆ ಕೆಳಗಡೆ ನೋಡಿದ್ರೆ ಚಾರ್ಜಿಂಗ್ ಅಂತೀನಿ, ಬ್ಯಾಟ್ರಿ ಸ್ಲಾಟ್ ಅದೆಲ್ಲ ಇರುತ್ತಲ್ಲ. ಸೊ ಅದನ್ನು ಪಿನ್ ಇರುತ್ತೆ. ಸೊ ಪಿನ್ ಇರೋದ್ರಿಂದ ಇದು ಬಂದ್ಬಿಟ್ಟು ವ್ಲಾಗರ್ಸಿಗೆ ತುಂಬ ಯೂಸ್ ಆಗುವಂಥ ಒಂದು ಗ್ಯಾಜೆಟ್. ಸೊ ನಾನು ಇದೆಲ್ಲ ಎಲ್ಲಿ ತೊಗೊಂಡಿದ್ದಂದರೆ SP ರೋಡು. ಟೋಟಲ್ ನನಗೆ 3300 ಆಯಿತು. ಸೊ 3300 ಅಂದರೆ 50 ರುಪೀಸ್ಗೆ ನಂಗೆ ಗ್ಲಾಸ್ ಗಾರ್ಡ್ ಬೇರೆ ಒಂದು ಹಾಕಿಸ್ದೆ. ಸೊ ಗ್ಲಾಸ್ ಗಾರ್ಡ್ ಹಾಕಿಸ್ದೆ. ಇದು ಒಂದು 1200 ಸಮಥಿಂಗ್. 1200 ಅಲ್ಲ, ಅದು ಹಾಕಿಲ್ಲ, ಅಲ್ಲಿ 1500 ಏನೋ. ಸೊ ಮೈಕ್ ಬಂದ್ಬಿಟ್ಟು 1600 ಏನೋ ಆಯಿತು. ಯಾಕಂದರೆ ಇದರಲ್ಲಿ ಸಿಂಗಲ್ ಪೀಸ್ ಇತ್ತು, ನಾನು ಸಿಂಗಲ್ ಪೀಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಮನೆಗೆ ಹೋದರೆ ಜೋನನ್ನು ಕೇಳ್ತಾನಂತ. ಅವನು ಇನ್ಮೇಲಿಂದ ವ್ಲಾಗ್ಸಲ್ಲಿ ಬರ್ತೀಯಾ ಹೆಂಗೆ? ಬರ್ತೀನಿ. ಸೊ ನೋಡ್ಬೋದು, ಅವನು ಮೈಕ್ ಇಕ್ಕಿದ್ದಾನಲ್ಲಿ. ಸೊ ನಾನು ಒಂದು ಮೈಕ್ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಆಲ್ವೇಸ್
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆನ್ ಮಾಡಿ ಇಟ್ಕೊಳ್ಳಿ. ಆವಾಗಲೇ ನೋಟಿಫಿಕೇಷನ್ಸ್ ಬರ್ತಿರುತ್ತೆ, ಹೋಗ್ತಿರುತ್ತೆ, ಎಲ್ಲ ಮಾಡುತ್ತೆ. ಸೊ ಇದ್ರದ್ದು ಡೀಟೇಲ್ಸು, ಲಿಂಕು, ನಾನು ಎಲ್ಲಿ ತೊಗೊಂಡೆ ಅಂತ ಕ್ಲೀನಾಗಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಮತ್ತು ಕಾಸ್ಟ್ ವೈಸು ನನಗೆ ಬೆಟ್ರ್ ಅನಿಸುತ್ತೆ, ಆದರೆ ಕಾಸ್ಟ್ ಒಂಚೂರು ಜಾಸ್ತಿನೇ. ಯಾಕಂದರೆ ಅದು ಹೋಲ್ಸೇಲ್, ಎಸ್ ಪಿ ರೋಡಲ್ಲಿ ಹೋಲ್ಸೇಲ್ ಶಾಪ್ಗಳು. ಸೊ ಅದಕ್ಕೇ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾ ಬಾಯ್ ಬಾಯ್ Bye, guys. ಗಾಯ್ಸ್.